ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕನ್ನಡದ ಸಾಂಪ್ರದಾಯಿಕ ಹಾಗೂ ತುಂಬ ರುಚಿಯಾದ ಪರಿಮಳಯುಕ್ತವಾದ ಕಳಲೆ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಅನ್ನದ ಜೊತೆಗೆ ಅದ್ಭುತ ರುಚಿ ಕೊಡುತ್ತೆ ಈ ಸಾಂಬಾರು. ಬನ್ನಿ ನೋಡೋಣ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಈ ಸಾಂಬಾರನ್ನು ಮಾಡ್ತಾರೆ. ಇವತ್ತಿನ ವಿಡಿಯೋ ನಾನು ಹೇಗೆ ಮಾಡ್ತೀನಿ ಈ ಸಾಂಬಾರನ್ನು ಅನ್ನೋದು. ಬನ್ನಿ. ಗೊತ್ತೇ ಇದಲ್ವಾ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ವಿಡಿಯೋನ ಕೊನೆ ತನಕ ನೋಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಕಡಲೆ ಸಾಂಬಾರು ನಮ್ಮನೇಲಂತೂ ಎಲ್ರಿಗೂ ಇಷ್ಟ. ನಮ್ಮನೆಯವರು ಮಾರ್ಕೆಟಿಂದ ತೆಗೆದುಕೊಂಡು ಬಂದಿದ್ದರು. ನೋಡಿ, ಬಂದ ತಕ್ಷಣ ನೆಲದ ಮೇಲೆ ಇಟ್ಟಿದ್ದೆ. ತಕ್ಷಣ ಕಟ್ ಮಾಡಿದ್ದೀನಿ. ಹಾಗೆ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಸಿಪ್ಪೆನ ಜಾಸ್ತಿ ಬಂದಿರುತ್ತೆ, ಕಟ್ ಮಾಡಿರೋ ಪೀಸುಗಳು ಕೂಡ ಸ್ವಲ್ಪ ಕಡಿಮೆ ಬಂದಿರುತ್ತೆ. ನೋಡಿ, ತಕ್ಷಣ ಅಂದರೆ ಕಟ್ ಮಾಡಿದ ತಕ್ಷಣ ಸಾಂಬಾರನ್ನು ಮಾಡೋಕ್ಕೆ ಬರಲ್ಲ. 3 ದಿನ ಅದು ನೀರಲ್ಲಿ ನೆನೆದಿರಬೇಕು. ಈಗ 3 ದಿನದ ನಂತರ ನಾನು ಇವತ್ತು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪವನ್ನೇ ಕಟ್ ಮಾಡಿರೋ ಪೀಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇದು ಫಸ್ಟ್ ಡೇದೆಯ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ 3 ದಿನದ ನಂತರ. ನೋಡಿ, ಈಗ ಕಾಣಿಸ್ತಾ ಇದೆ 3 ದಿವಸ ನೀರಲ್ಲಿ ನೆನೆಸಿರುವಂಥ ಕಡಲೆ ಪೀಸ್. ವೈಟ್ ಆಯಿತು ಮತ್ತು ಸಾಫ್ಟ್ ಕೂಡ ಆಗಿರುತ್ತೆ. ಅದರಲ್ಲಿರುವಂಥ ಕಹಿ ಅಂಶ ಎಲ್ಲ ಹೋಗಿ ಚೆನ್ನಾಗಿರೋದು ಸಾಂಬಾರು ಮಾಡಲಿಕ್ಕೆ. ಈಗ ಬೇಳೆಯನ್ನು ಬೇಯಿಸ್ಕೊತೀನಿ. ತೊಗರಿಬೇಳೆ, ಹೆಸರುಬೇಳೆ ಅರ್ಧ ಬೌಲ್, ತೊಗರಿಬೇಳೆ, ಹೆಸರುಕಾಳು 2 ಸ್ಪೂನ್ ಮತ್ತು 3 ಸ್ಪೂನ್ ಹೆಸರುಬೇಳೆ ಎಲ್ಲವನ್ನು ಸೇರಿಸಿದ್ದೀನಿ. ಕ್ಲೀನಾಗಿ ತೊಳ್ಕೊತೀನಿ. ತೊಗರಿಬೇಳೆ, ಹೆಸರು ಕಾಳು ಹಾಕಿದ್ದೀನಿ. ತೊಗರಿಬೇಳೆ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಟೋಟಲಿ ಈ ಬೌಲಲ್ಲಿ ಒಂದೇ ಒಂದು ಬೌಲನ್ನು ಹಾಕಿ ಎಲ್ಲವನ್ನು ಕ್ಲೀನಾಗಿ ತೊಳೆದಿದ್ದೀನಿ. ಈಗ ಕುಕ್ಕರ್ಲಿ ಇಡ್ತೀನಿ. ನೋಡಿ, ಕರಿಬೇವು, ಫ್ರೆಶ್ ಆಗಿರುವಂಥದ್ದು, ಅರಿಶಿಣ ಪೌಡ್ರು ಹಾಕಿ ಬೇಳೆಯನ್ನು ಮೊದಲು ಬೇಯಿಸ್ಕೊಬಿಡ್ತೀನಿ. ನೋಡಿ, ಕರೆಕ್ಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಯಾವ ರೀತಿಯಾಗಿ ನಾನು ಮಾಡಿದ್ದೇನೆ ಅನ್ನೋದನ್ನು ಈಸಿಯಾಗಿ ನೀವು ಕೂಡ ಟ್ರೈ ಮಾಡಬಹುದು. ಈಗ ನಾನು ಈ ಬೇಳೆ ಜೊತೆಗೆ ಕಟ್ ಮಾಡಿರೋ ಪೀಸನ್ನು ಹಾಕಿಲ್ಲ. ನಾನು ಸಪ್ರೇಟಾಗಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ. ಮೊದಲು ಬೇಯಿಸ್ಕೊತೀನಿ. ನೋಡಿ, ಆದ ನಂತರ ನಾನು ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆ, ತೊಗರಿಬೇಳೆ ಮತ್ತು ಹೆಸರು ಕಾಳು 3 ಮಿಕ್ಸ್ ಮಾಡಿದ್ದೀನಿ. ಯಾಕೆಂದರೆ ಟೇಸ್ಟ್ ಅದ್ಭುತವಾಗಿರುತ್ತೆ. ಹಾಗಾಗಿ ಅರಿಶಿಣ ಪೌಡ್ರು ಚೂರು ಹಾಕಿದೆ. ಚೆನ್ನಾಗಿ ಬೆಂದಿದೆ. ಈ ಬೆಂದಿರುವಂಥ ಈ ಬೇಳೆಗೆ ನಾನು ಈ ಕಟ್ ಮಾಡಿರೋ ಪೀಸನ್ನು ಈಗ ಸೇರಿಸ್ತೀನಿ. ಅದು ಟೋಟಲಿ ಎಲ್ಲ ಸೇರಿಸಿ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಈ ಕಟ್ ಮಾಡಿರೋ ಪೀಸ್ಗಳು ಕೂಡ ತುಂಬ ಕರಿಗೆ ಹೋದಂಗೆ ಬೇಯುತ್ತೆ. ಆ ಕಾರಣಕ್ಕಾಗಿ ನಾನು ಸಪ್ರೇಟಾಗಿ ಎಲ್ಲವನ್ನು ಬೇಯಿಸ್ಕೊಳ್ಳೋದು. ಎಲ್ಲ ಹೋಳನ್ನು ಹಾಕಾಯಿತು ಬೇಕಾಗಿರುವಷ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ಹೋಳು ಉಪ್ಪನ್ನು ಕೂಡ ಹೀರ್ಕೋಬೇಕಲ್ವ, ಹಾಗಾಗಿ ಚೂರು ಬೆಲ್ಲವನ್ನು ಕೂಡ ಹಾಕಿದ್ದೇನೆ. ಬೆಂದ ಬೇಳೆಗೆ ಉಪ್ಪು, ಬೆಲ್ಲ ಮತ್ತು ಸ್ವಲ್ಪ ನೀರನ್ನು ಕೂಡ ಹಾಕಿದೆ. ಮತ್ತು ಕುಕ್ಕರಲ್ಲಿ 1 ವಿಷಲನ್ನು ಹಾಕ್ಸ್ಕೊಳ್ತೀನಿ. ಅದು ಚೆನ್ನಾಗಿ ಬೇಯುತ್ತೆ. ಉಪ್ಪು ಎಲ್ಲ ಸೇರಿಕೊಂಡು ಅದು ಬೇಯೋ ತನಕ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಕೂಡ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಪಾತ್ರೆ ತೆಗೆದುಕೊಂಡೆ. ನೋಡಿ, ಬಾಂಡಲಿಯನ್ನು. ಅದಕ್ಕೆ ಮೊದಲು ಮೆಂತೆ, ಜೀರಿಗೆ, ಸಾಸಿವೆ, ಎಳ್ಳು, ಓಂಕಾಳು ಮತ್ತು ಕೊತ್ತಂಬರಿ, ಇಂಗು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಕೂಡ ಆಯಿತು. 2 ಕಾಳುಮೆಣಸು ಕೂಡ ಹಾಕಿದ್ದೀನಿ. ಕೊತ್ತಂಬರಿ ಪ್ರಮಾಣ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಲ್ಲವನ್ನು 1 ಸ್ಪೂನ್. ಎಲ್ಲವೂ ಚೆನ್ನಾಗಿ ಫ್ರೈ ಆಯಿತು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಅದು ದೊಡ್ಡ ಸಿಮ್ಮಲ್ಲಿ ಇಟ್ಕೋಬಾರ್ದು. ಚೆನ್ನಾಗಿ ಫ್ರೈ ಮಾಡೋದೇ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೈ ಆದ ನಂತರ ಇದಕ್ಕೆ ನಾನು ಮೆಣಸಿನ ಹಿಟ್ಟನ್ನು ಹಾಕಿದ್ದೀನಿ. ಮೆಣಸಿನ ಹಿಟ್ಟು 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಹುಣಸೆ ಹಣ್ಣು ಸ್ವಲ್ಪ, ನೋಡಿ ಕಾಣಿಸ್ತಾ ಇದೆ. ಹಾಗೆ 1 ಬೌಲ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲವನ್ನು ಮಿಕ್ಸಿ ಗ್ರೈಂಡಿಗೆ ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಎಲ್ಲವನ್ನು ರೆಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಗ್ರೈಂಡಿಗೂ ಕೂಡ ಹಾಕಾಯಿತು. ನೀರನ್ನು ಸ್ವಲ್ಪ ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ತೀನಿ.
ಇದು ಹೊಸ ಮಿಕ್ಸರ್ ನಮ್ಮನೆದು. ಇವತ್ತು ಓಪನ್ ಮಾಡಿದೆ. ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್ ಮೇಡಮ್. ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿ ಫೈನಾಗಿ ಮಿಕ್ಸಿ ಆಯಿತು. ಒಂದು ಕಡೆ ಬೇಳೆ ಜೊತೆ ನೋಡಿ ಕಡಲೆ ಪೀಸ್ ಕೂಡ ರೆಡಿಯಾಗಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹಾಕಿದರೆ ಆಯಿತು, ಬೇಕಾಗುವಷ್ಟು ನೀರನ್ನು ಸೇರಿಸಿದರೆ ಆಯಿತು. ತುಂಬ ಕಲರ್ಫುಲ್ ಸಾಂಬಾರು, ಒರಿಜಿನಲ್, ಅದು ನ್ಯಾಚುರಲ್ಲು, ಮತ್ತು ಅದಕ್ಕೇನು ಯಾವ ಕಲರ್ ಅಂತೂ ಮಿಕ್ಸ್ ಮಾಡಿಲ್ಲ. ಮೆಣಸಿನ ಹಿಟ್ಟು ತುಂಬ ಚೆನ್ನಾಗಿದೆ. ಅದು ಒಣ ಮೆಣಸನ್ನು ಕೂಡ ಹಾಕ್ತಾರೆ. ಅದನ್ನು ನಾನಿವತ್ತು ಮೆಣಸಿನ ಹಿಟ್ಟನ್ನು ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದಿಸಿದರೆ ಅತ್ಯಂತ ರುಚಿಯಾದ ಕಡಲೆ ಸಾಂಬಾರು ರೆಡಿಯಾಗೇ ಬಿಡ್ತು. ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ಫೈನಲಿ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೀನಿ. ಒಗ್ಗರಣೆ ತೆಂಗಿನ ಎಣ್ಣೆ, ಸಾಸಿವೆ, ಕರಿಬೇವು, ಚೂರು ಜೀರಿಗೆ, ಇಂಗು ಎಲ್ಲವನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ಹಾಕಿದರೆ ಫಸ್ಟ್ ಕ್ಲಾಸ್ ಸಾಂಬಾರು, ರುಚಿಯಾದ ಸಾಂಬಾರು ರೆಡಿ ಆಯಿತು. ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ಅತ್ಯಂತ ರುಚಿ. ಮಳೆಗಾಲದಲ್ಲಿ ಅಂತೂ ಇನ್ನೇನು ಕೇಳಬೇಕೆ, ಈ ಸಾಂಬಾರನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಇನ್ನೂ ಬೇಕು ಅಂತ ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಕಡಲೆ ಸಾಂಬಾರು. ಓಕೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಸಾಂಬಾರನ್ನು ಮಸಾಲೆಯನ್ನು ಹೊರಲಿಕ್ಕೆ ಆಗಲಿಕ್ಕೆ ಅಂದರೆ MTR ಸಾಂಬಾರು ಪೌಡ್ರನ್ನು ಹಾಕಿ ನೀವು ಸಾಂಬಾರನ್ನು ಮಾಡ್ಬೋದು ಆರಾಮಾಗಿ. ಓಕೆ, ಗೊತ್ತೇ ಇದೆ ಅಲ್ವಾ? ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಕೊನೆ ತನಕ ವಿಡಿಯೋವನ್ನು ನೋಡೋದಕ್ಕಾಗಿ ಥ್ಯಾಂಕ್ ಯು.